ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಕರ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 5 ಆಫ್ ಕಪ್ಸ್ ಬಂದಿದೆ, ಸೆಕೆಂಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. ವಾಚಿಂಗ್ ಆ್ಯಂಡ್ ವೇಟಿಂಗ್ ಅಂತ ಹೇಳ್ಬೋದು. ಅಂದರೆ ಯಾರನ್ನೋ ನೋಡ್ತಾ ಇದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ. ಯು ಗೈಸ್ ಆರ್ ಲುಕ್ಕಿಂಗ್ ಫಾರ್ ಎ ಬ್ಯೂಟಿಫುಲ್ ಫ್ಯಾಮ್ಲಿ ಅಂತ ಹೇಳ್ಬೋದು. ಸೊ ಥರ್ಡ್ ನನಗೆ 2 ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರಿಗೆ ಮಕರ ರಾಶಿಯವ್ರಿಗೆ ಐ ಆಲ್ವೇಸ್ ಫೇಲ್ ಅನ್ನೋ ಫೀಲಿಂಗ್ ಇರುತ್ತೆ. ಅಂದರೆ ಯಾವಾಗಲೂ ನನ್ನ ಜೊತೆ ನೆಗೆಟಿವೇ ಆಗುತ್ತೆ. ನಾನು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ರು ಅವ್ರು ನಂಗೆ ರಿಜೆಕ್ಟ್ ಮಾಡ್ತಾರೆ. ಈ ಕೆಲಸನ ಮಾಡಿದರೂ ನನಗೆ ವರ್ಕೌಟ್ ಆಗೋಲ್ಲ. ನಾನು ಈ ಬಿಸ್ನೆಸ್ ಮಾಡಿದರೂ ನಾನು ಲಾಸ್ ಆಗ್ತೀನಿ. ಒಂದು ಸ್ಟೇಟ್ಮೆಂಟಲ್ಲಿ ಇದ್ದೀರಾ, ನಾಟ್ ಗೆಟ್ಟಿಂಗ್ ಇಟ್ ಅಂತ. ನನಗೇನು ಬೇಕೋ ಅದು ಸಿಗಲ್ಲ ನನ್ನ ಲೈಫಲ್ಲಿ ಅಂತ. ಸೊ ಅದನ್ನು ಬಿಡಿ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಹೇಳಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ. ನಗಬೇಕೋ ಏನೋ ನಂಗೆ ಗೊತ್ತಾಗ್ತಾ ಇದ್ದಿಲ್ಲ. ತುಂಬ ಏನು ಹೇಳ್ತಾರೆ, ತುಂಬ ಥಿಂಕ್ ಮಾಡಬೇಡಿ ಏನಾಗುತ್ತೆ, ಗೋ ವಿತ್ ಎ ಫ್ಲೋ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಏನಾಯಿತು ಆಯಿತು. ಸೊ ದೇರ್ ಈಸ್ ಎ ಟೈಮ್, ದಿಸ್ ಈಸ್ ಯುವರ್ ಟೈಮ್. ನಿಮ್ಗೆ ಏನು ಬೇಕು ಅದನ್ನು ಮಾಡೋವಂಥ ಟೈಮ್ ಅಂತ ಹೇಳ್ತೀನಿ. ಫೋರ್ತ್ ನನಗೆ 10 ಆಫ್ ಸೋರ್ಡ್ಸ್ ಬಂದಿದೆ, ಫಿಫ್ತ್ ನನಗೆ ಏಸ್ ಆಫ್ ಕಪ್, ಸಿಕ್ಸ್ತ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ಲೆಟ್ಸ್ ಟ್ರೈ ಇಟ್ ಅಂತ ಹೇಳ್ತೀನಿ. ಟ್ರೈ ಮಾಡಿ ಅಂತ ಹೇಳ್ತೀನಿ. ನ್ಯೂ ಎನರ್ಜಿ ಈಸ್ ಕಮ್ಮಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ. ಯಾರಾದರೂ ಮದುವೆಗೆ ಪ್ರಪೋಸಲ್ನ ಹುಡುಕ್ತಾ ಇದ್ದರೆ, ಸೊ ಎಂಗೇಜ್ಮೆಂಟ್ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ಫೂಲ್ ಕಾರ್ಡ್ ಈಸ್ ಎ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗಾದರೂ ಹೋಗ್ಬೋದು, ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತೀನಿ. ಏಸ್ ಆಫ್ ಕಪ್ಸ್ ಈಸ್ ಲೈಕ್ ನಿಮ್ಗೇನು ಬೇಕೋ ಅದು ಪಡ್ಕೊಳ್ಳೋ ಅಂಥ ಟೈಮ್, ಸಿಗೋ ಅಂಥ ಟೈಮ್ ಅಂತ ನಾನು ಹೇಳ್ತೀನಿ. ವೀಲ್ ಆಫ್ ಫಾರ್ಚೂನ್ ಕೂಡ ಕಾರ್ಡಿದೆ. ಸ್ಟಾರ್ಟ್ ಓಪನಿಂಗ್ ಅಪ್ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ಕಲೀಗ್ಸ್ನ ಇಷ್ಟಪಡ್ತಿರ್ಬೋದು, ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದ್ರೂ ಇಷ್ಟಪಡ್ತಾ ಇರ್ಬೋದು. ಸೊ ಓಪನ್ ಅಪ್ ಆಗಿ ಅಂತ ಹೇಳ್ತೀನಿ. ನಮಗೆ ಅವಕಾಶಗಳು ಸಿಗಲ್ಲ, ಸಿಕ್ಕಾಗ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸಮ್ಮನ್ ಯುವರ್ ಪಾಸ್ಟ್ ಅಗೇನ್ ಕಮ್ಮಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ. ಕೆಲವ್ರಿಗೆ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಟೇಬಲ್ಸ್ ಆರ್ ಟರ್ನಿಂಗ್. ಅವರು ನಿಮ್ಮನ್ನು ಬಿಟ್ಟೋಗಿರೋ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ವೆರಿ ಬ್ಯಾಡ್ಲಿ ನೀವು ಯಾರಿಗಾದ್ರೂ ಟ್ರಿಗರ್ ಮಾಡ್ತಿರ್ಬೋದು, ನಿಮ್ಮನ್ನು ಯಾರಾದರೂ ಟ್ರಿಗರ್ ಮಾಡ್ತಾ ಇರ್ಬೋದು ಅಂತ ಹೇಳ್ಬೋದು. ಸೋಷಲ್ ಮೀಡಿಯಾದಲ್ಲಿ, ಮೆಸೇಜಲ್ಲಿ, ಟೆಕ್ಸ್ಟಲ್ಲಿ, ಇಂಡೈರೆಕ್ಟ್ಲಿ ಅಂತ ಅನಿಸುತ್ತೆ ನನಗೆ. ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಸೊ ಯಾವ ಥರ ಹೇಳೋದು ಅಂತ ಗೊತ್ತಾಗಲ್ಲ. ಹ್ಯಾಪಿ ಮ್ಯಾರೇಜ್ ಅಂತ ಹೇಳ್ತೀನಿ. ಫೈರ್ ಸೈನ್ ಎನರ್ಜಿ ಇದೆ. ಸೊ ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೆ. ಪ್ರಿಯೋರಿಟೈಸಿಂಗ್ ಅಂತ ಹೇಳ್ತೀನಿ. ಸೊ ಯು ಟೇಕ್ ಯುವರ್ ಚಾರ್ಜ್ ಅಂತ ಹೇಳ್ತೀನಿ. ಸೊ ಕೆಲವೊಮ್ಮೆ ಅವಕಾಶಗಳು ಯಾವ ಥರ ಇರುತ್ತೆ ಅಂದರೆ, ಈ ಕಡೆ ಕೆರಿಯರ್ ಟೆನ್ಷನ್ ಇರುತ್ತೆ, ಈ ಕಡೆ ಏನು ಹೇಳ್ತಾರೆ ಮ್ಯಾರೇಜ್ ಟೆನ್ಷನ್ ಇರುತ್ತೆ. ಯಾವುದನ್ನು ಯಾವಾಗ ತೊಗೊಳ್ಬೇಕು ಅಂತ ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ ಅಂತ ಹೇಳ್ತೀನಿ. ಸೊ ಅದನ್ನು ಬಿಟ್ಬಿಡಬೇಡಿ. ಸಿಕ್ಕಿರೋ ಅವಕಾಶನ ಎಷ್ಟೇ ಕಷ್ಟ ಆಗಿರಲಿ ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗಿ. ಒಂದು ಸ್ವಲ್ಪ ದಿನ ಕಷ್ಟ ಅನಿಸ್ಬೋದು, ನೆಕ್ಸ್ಟ್ ಅದು ಎಲ್ಲ ಏನು ಹೇಳ್ತಾರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಕೆಲವರು ಬಂದಿರೋ ಅವಕಾಶನ ಬಿಡುವಂಥ ಚಾನ್ಸಸ್ ತುಂಬಾ ಇದೆ. ಎನಿಥಿಂಗ್ ಇದನ್ನೇ ರಿಲೇಷನ್ಶಿಪ್ಪೇ ಅಂತ ಹೇಳಲ್ಲ. ಸಂಬಡಿ ವಿಲ್ ಕಮ್ ಟು ಯುವರ್ ಲೈಫ್ ಅಂತ ಹೇಳ್ತೀನಿ. ಅವರಾಗವರೇ ನಿಮ್ಮ ಲೈಫಲ್ಲಿ ಬರ್ತಾರೆ, ನಿಮಗೆ ಅಪ್ರೋಚ್ ಮಾಡ್ತಾರೆ. ಸೊ ಟ್ರೈ ಟು ಮ್ಯಾರಿ ಹಿಮ್ ಆರ್ ಹರ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ನೀವು ಕೆರಿಯರು, ಗೋಲು ಅಂತ ಹೋಗಿ ಆ ವ್ಯಕ್ತಿನ ಮಿಸ್ ಮಾಡಿಕೊಂಡ್ರೆ ಲೈಫ್ ಲಾಂಗ್ ನೀವು ಸಫರ್ ಆಗ್ತೀರಾ, ರಿಗ್ರೆಟ್ ಮಾಡ್ಕೊಳ್ತೀರಾ. ತುಂಬ ಜನ ಇದ್ದಾರೆ ನನಗೆ ರಿಗ್ರೆಟ್ನ ಹೇಳ್ಕೊಳ್ತಾರೆ ಆವಾಗ ಅದನ್ನು ಮಾಡಲಿಲ್ಲ ಅಂತ. ಸೊ ಟೈಮ್ನ ವಾಪಸ್ ನಾವು ತರೋಕ್ಕಂತರೂ ತುಂಬ ಕಷ್ಟ ಕೆಲವೊಂದಕ್ಕೆ ಅಂತ ಹೇಳ್ತೀನಿ. ಕೆಲವರು ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗ್ಬೋದು, ಬೈಕಲ್ಲೋ ಕಾರಲ್ಲೋ ಎನಿಥಿಂಗ್. ಮನೆಯಲ್ಲೂ ನಾನು ಹೇಳ್ತೀನಿ ಇಂಜುರೀಸ್ ಆಗೋ ಚಾನ್ಸಸ್ ಇದೆ. ಈ ಸ್ಕಿನ್ ಅಲರ್ಜೀಸ್, ಡೈಜೆಷನಲ್ಲಿ ಪ್ರಾಬ್ಲಮ್ ಆಗ್ಬೋದು, ತುಂಬ ಹೆವಿ ಹೆಡ್ಏಕ್ಸ್ ಅಂತ ಹೇಳ್ತೀವಿ. ಆ ಥರನೂ ಇಶ್ಯೂಸ್ ನನಗೆ 10 ಆಫ್ ಸೋರ್ಡ್ಸ್ ಜೊತೆ ಏಸ್ ಆಫ್ ಕಪ್ಸ್ ಇರೋದ್ರಿಂದ ನಾನು ಹೇಳ್ತೀನಿ. ಏನಾದರೂ ಮೆಡಿಸನ್ಸ್ ತೊಗೊಳ್ಳುವಂಥ ಚಾನ್ಸಸ್ ಕಾಣಿಸ್ತಾ ಇದೆ, ಹಾಸ್ಪಿಟ್ಲಿಗೆ ಹೋಗ್ಬೋದು. ಆ ಥರ ಚಾನ್ಸಸ್ ಕೂಡ ಕಾರ್ಡ್ಸಲ್ಲಿದೆ. ನಿಮಗೆ ಅಂತ ಹೇಳಲ್ಲ, ಲೈಕ್ ಓವರಾಲ್ ಸರ್ಕಲ್ ಆಫ್ ಎನರ್ಜಿ ಹೇಳ್ತೀವಲ್ವ, ನಿಮ್ಮ ಸುತ್ತಮುತ್ತಲೂ ಆ ಸರ್ಕಲಲ್ಲಿ ನೀವು ಬರ್ತೀರ, ನಿಮಗೂ ಆಗ್ಬೋದು. ನೆಗ್ಲೆಕ್ಟ್ ಮಾಡಬೇಡಿ ಸಣ್ಣ ಪುಟ್ಟ ವಿಷಯಕ್ಕೂ ಅಂತ ನಾನು ಹೇಳ್ಬೋದು. ಇನ್ ಕೇಸ್ ನಿಮಗೇನಾದರೂ
ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಕೆಲವ್ರಿಗೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತೂ ಬರ್ಬೋದು. ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಲೈಕ್ ಹಣನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ ಯಾವುದಕ್ಕೂ ಅಂತ ಅಷ್ಟೇ. ಥ್ಯಾಂಕ್ ಯು.